ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರಧಾನಿ ಮೋದಿಯವರು ಪ್ರಪ್ರಥಮ ಬಾರಿಗೆ ಪ್ರಧಾನಿಯಾದ ನಂತರ ಜಗತ್ತಿನೆಲ್ಲೆಡೆ ಯೋಗವನ್ನು ಪಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಯೋಗ ದಿನಾಚರಣೆಯನ್ನು ಆರಂಭ ಮಾಡಿದ್ದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಹೈದರಾಬಾದ್ ಸಮೀಪ ವಿಶಾಖಪಟ್ಟಣದಲ್ಲಿ 11ನೇ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಸಾಮೂಹಿಕ ಯೋಗ ದಿನಾಚರಣೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ವಿಶ್ವ ದಾಖಲೆಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಒಂದು ಭೂಮಿಗಾಗಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಥೀಮನ್ನು ಈ ಸರ್ತಿ ಇಟ್ಕೊಂಡಿದ್ದಾರೆ. ವಿಶಾಖಪಟ್ಟಣಂನ RK ಬೀಚ್ನಿಂದ ಭೋಗಪುರಂವರೆಗೆ ಕಾರಿಡಾರನ್ನು ಇದಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. 26 ಕಿಲೋಮೀಟರ್ ಕಾರಿಡಾರ್ನಲ್ಲಿ 5 ಲಕ್ಷಕ್ಕೂ ಅಧಿಕ ಜನ ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ, ಇದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಅಂತಂದ್ಬಿಟ್ಟು 25,000 ವಿದ್ಯಾರ್ಥಿಗಳಿಂದ 108 ನಿಮಿಷ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಇದೆ. ಗಿನ್ನಿಸ್ ದಾಖಲೆಯ ಗುರಿಯಲ್ಲಿ ಬೃಹತ್ ವೇದಿಕೆಯನ್ನು ಇದಕ್ಕೋಸ್ಕರ ಸಿದ್ಧ ಮಾಡಲಾಗಿದೆ. ನೀವು ನೋಡಬೇಕಲ್ಲಿ ದೃಶ್ಯಗಳನ್ನು, ಎಷ್ಟು ಅದ್ಭುತವಾದಂತಹ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಪ್ರಧಾನಿ ಮೋದಿಯವರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಅದರ ಜೊತೆಗೆ ಈ ಸರ್ತಿ ಆಂಧ್ರ ಪ್ರದೇಶವನ್ನು ಹೆಚ್ಚು ಪ್ರಮೋಟ್ ಮಾಡಬೇಕು. ಯಾಕೆ ಅಂತಂದರೆ ತೆಲಂಗಾಣ ಬೈಫರ್ಗೇಷನ್ ಆದಮೇಲೆ ಆಂಧ್ರ ಪ್ರದೇಶಕ್ಕೆ ಸ್ವಲ್ಪ ಮಾನ್ಯತೆ ಕಡಿಮೆ ಆಗ್ತಾ ಇದೆ ಅಂತ. ಸೊ ಇವತ್ತು ಜೂನ್ 21ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವಿಶಾಖಪಟ್ಟಣಂನ ಬೀಚ್ ಸಿದ್ಧವಾಗ್ತದೆ. ಯಾಕೆಂದರೆ ಕರಾವಳಿ ಭಾಗ, ಅದು ಕಡಲ ತೀರ ಇರತಕ್ಕಂಥ ನಗರಿ, ಸುಂದರವಾದ ನಗರ ವಿಶಾಖಪಟ್ಟಣಂ. ಸೊ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬರೋಬ್ಬರಿ 5 ಲಕ್ಷ ಜನ ಒಂದೇ ಸ್ಥಳದಲ್ಲಿ ಯೋಗಾಸನವನ್ನು ಮಾಡಿ ದಾಖಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ ಸರ್ಕಾರ ಯೋಗ ಆಂಧ್ರ 2025 ಹೆಸರಿನಲ್ಲಿ ಆಯೋಜಿಸಿರುವ ಬೃಹತ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, 5 ಲಕ್ಷ ಜನ, ತಮಾಷೆಯಲ್ಲ, 5 ಲಕ್ಷ ಜನರನ್ನ ಒಂದೇ ಕಡೆ ಸೇರಿಸಿ ಅದು ಯೂನಿಫಾರ್ಮ್ ಆಗಿ ಯೋಗಾಸನವನ್ನು ಮಾಡೋದಿದೆಯಲ್ಲ, ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ತುಂಬ ಕಷ್ಟ. ಆದರೂ ರಿಸ್ಕನ್ನು ತಗೊಂಡಿದ್ದಾರೆ. ಆಂಧ್ರ ಪ್ರದೇಶ ಸರ್ಕಾರದವರು ಯೋಗ ಆಂಧ್ರ 2025 ಈ ಹೆಸರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಬೃಹತ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಇವತ್ತು ಪ್ರಧಾನಿ ಮೋದಿಯವರು ಕೂಡ ಭಾಗಿಯಾಗ್ತಿದ್ದಾರೆ. ನಿಮಗೆ ಗೊತ್ತಿರಬೇಕು, ಪ್ರಧಾನಿ ಮೋದಿಯವರು ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಒಂದೊಂದು ಪ್ಲೇಸನ್ನು ಆಯ್ಕೆ ಮಾಡ್ಕೋತಾರೆ. ಅವರು ಕೆಲವು ಸರ್ತಿ ವಿದೇಶದಲ್ಲೂ ಮಾಡಿದ್ದಿದೆ. ಮೈಸೂರಿನ ಅರಮನೆ ಮುಂಭಾಗದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಮಾಡಿದ್ದು ನೆನಪಿರಬೇಕು ನಿಮಗೆ. ಹೀಗೆ ಬೇರೆ ಬೇರೆ ಪ್ರದೇಶಗಳನ್ನು ಪ್ರಮೋಟ್ ಮಾಡುವ ದೃಷ್ಟಿಯಲ್ಲಿ, ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಈ ರೀತಿ ಯೋಗ ದಿನಾಚರಣೆಯನ್ನು ಮಾಡ್ತಾರೆ. ವಿಶಾಖಪಟ್ಟಣಂನ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಸರ್ತಿ. ವಿಶಾಖಪಟ್ಟಣದ RK ಬೀಚ್ನಿಂದ ಭೋಗಪುರಂವರೆಗೆ 26 ಕಿಲೋಮೀಟ್ರು, ತಮಾಷೆ ಅಲ್ಲ, 26 ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ಯೋಗಾಸನ ಪ್ರದರ್ಶನ ನಡೆಯುತ್ತೆ. ಏಕಕಾಲದಲ್ಲಿ 5 ಲಕ್ಷ ಜನ ಯೋಗಾಸನ ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಬೆಳಗ್ಗೆ 6:30ಕ್ಕೆ ಕಾರ್ಯಕ್ರಮ ಇನ್ನೇನು ಆರಂಭ ಆಗುತ್ತೆ. ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಎಲ್ಲರೂ ಕೂಡ ರಿಹರ್ಸಲ್ ಮಾಡ್ಕೋತಾ ಇದ್ದಾರೆ ಮತ್ತು ವಾರ್ಮಪ್ ಮಾಡ್ಕೋತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, 6:30ರಿಂದ 8 ಗಂಟೆ ತನಕ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು, ಇದು ಬೆಂಗಳೂರಿನ ವಿಧಾನಸೌಧ. ಬೆಂಗಳೂರಿನಲ್ಲೂ ಕೂಡ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತೊಂದು ಕಡೆ ವಿಶಾಖಪಟ್ಟಣಂನ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಈ ಕಾರ್ಯಕ್ರಮವನ್ನು ಗಿನ್ನಿಸ್ ವಿಶ್ವ ದಾಖಲೆ ಪುಟಕ್ಕೆ ಸೇರಿಸೋದಕ್ಕೆ ಆಂಧ್ರ ಪ್ರದೇಶ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಪ್ರಧಾನಿ ಮೋದಿಯವರು, ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಆಸೀನರಾಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇವತ್ತು ವಿಶಾಖಪಟ್ಟಣಂಗೆ ಅವರೆಲ್ಲ ನೆನ್ನೆನೇ ಬಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 5 ಲಕ್ಷ ಜನ ಯೋಗಾಸನವನ್ನು ಪ್ರದರ್ಶಿಸೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. RK ಬೀಚ್ನಲ್ಲಿ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಪ್ರಧಾನ ವೇದಿಕೆ. ಆ ಪ್ರಧಾನ ವೇದಿಕೆಯನ್ನು ಸಿದ್ಧಪಡಿಸಲಾಗಿದ್ದು ಅಲ್ಲಿ ಪ್ರಧಾನಿ ಮೋದಿ 15,000 ಜನರ ಜೊತೆ ಯೋಗಾಸನವನ್ನು ಮಾಡ್ತಾರೆ. ಎಲ್ಲಿ? RK ಬೀಚ್ನಲ್ಲಿರುವ ಕಾಳಿಮಾತಾ ಪ್ರತಿಮೆಯಿಂದ ಭೀಮಿಲಿ ಅಂತ ಒಂದು ಪ್ರದೇಶ, ಆ ಭೀಮಿಲಿ ತನಕ 23 ಕಿಲೋಮೀಟರ್ ಮಾರ್ಗದಲ್ಲಿ ಹಸಿರು ಮ್ಯಾಟ್ಗಳನ್ನು ಹಾಕಲಾಗಿದ್ದು 3.5 ಲಕ್ಷ ಜನರು ಯೋಗಾಸನವನ್ನು ಈ ಪ್ರದೇಶದಲ್ಲಿ ಮಾಡ್ಬೋದು. ಒಂದು ವೇಳೆ ಏನಾದರೂ ಮಳೆ ಬಂದರೆ, ಯಾಕೆಂದರೆ ತೀರ ಪ್ರದೇಶ ಮತ್ತು ಮಳೆಗಾಲ ಆಗಿರೋದ್ರಿಂದ ಮಳೆ ಬಂದರೆ ಯಾವುದೇ ಅಡಚಣೆಯಾಗದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ
ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಜರ್ಮನ್ ಟೆಂಟ್ಗಳನ್ನು ಹಾಕಿದ್ದಾರೆ. ಈ ಜರ್ಮನ್ ಟೆಂಟ್ಗಳ ಅಡಿ 15,000 ಜನ ಯಾವುದೇ ತೊಂದರೆ ಇಲ್ಲದೆ ಯೋಗ ಮಾಡೋದಕ್ಕೆ ಅದು ಪರ್ಯಾಯ ವ್ಯವಸ್ಥೆ, ಒಂದು ವೇಳೆ ಮಳೆ ಬಂದರೆ. ಬಟ್ ಈಗ ದೃಶ್ಯವನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇಲ್ಲ. ಆಗಲೇ బిసిలు ಮುಡ್ತಾ ಇದೆ. ఆర్కే బీచ్నింద భీమిలివರೆಗೆ మన యోగ విశిష్టతను గొప్పదనాన్ని ఋగ్వేదంలో ఉన్న మహానుభావులు తెలియజేస్తే దానిని ప్రపంచవ్యాపితం చేసిన దార్శనికులు మాత్రం గౌరవ ప్రధానమంత్రి శ్రీ నరేంద్ర మోదీ గారు. భారతీయ సనాతన ధర్మం తాలూకు విశిష్టతను యోగా ద్వారా విశ్వవ్యాపితం చేసిన ఘనత ఆయన సొంతం. యోగా సాధకులు ఎంతటి దృఢచిత్తాన్ని కలిగి ఉంటారు, ఒత్తిడి జయించి సంకల్ప సాధకులుగా ఎలా నిలబడతారన్న దానికి కూడా మన గౌరవ ప్రధాని శ్రీ మోదీజీ గారు నిలువెత్తు ఉదాహరణ. ప్రపంచ యోగా దినోత్సవం యావత్ భారతవానికి భారతీయులకి దక్కిన గౌరవం. సరిగ్గా ఒక 2014లో అప్పటి ఐక్యరాజ్య సమితిలో గౌరవ ప్రధానమంత్రి మోదీ గారు ప్రవేశపెట్టినప్పుడు దాదాపు 177 దేశాలు ఈ రెజల్యూషన్కి మద్దతు పలికింది. ఇంతమంది మద్దతుని కూడగట్టగలిగి ఈ రోజున మనకి 2015 నుంచి యోగా దినోత్సవం ప్రారంభమైంది. ఈ రోజున గౌరవ ప్రధానమంత్రి మోదీజీ గారి పిలుపు మేరకు మనం మొదట విశాఖ 11వ యోగా దినోత్సవ సంబరాలకు వేదిక అయింది. శ్రీ మోదీజీ గారి సమక్షంలో గౌరవ ముఖ్యమంత్రి వర్యులు శ్రీ చంద్రబాబు నాయుడు గారి కృషితో ప్రపంచ రికార్డుకు వేదికగా నిలిచింది. విశ్వనరులు మోదీజీ గారి పిలుపు మేరకు యోగా ఒక వన్ ఎర్త్ వన్ హెల్త్ ఈ ఆరోగ్యం థీమ్ని ఈ వేదిక నుంచి ప్రతి ఒక్కరూ ముందుకు తీసుకెళ్లాలని మనస్ఫూర్తిగా కోరుకుంటూ, ఇక్కడ ఆసీనులైన మీ అందరికీ ఇక్కడికి వచ్చేసిన ప్రతి ఒక్కరికి కూడా పేరు పేరున నా హృదయపూర్వక వందనాలు, నమస్కారాలు. అలాగే గౌరవనీయులైన గవర్నర్ గారి శ్రీ అబ్దుల్ నజీర్ జీ గారికి, గౌరవ ముఖ్యమంత్రి శ్రీ నారా చంద్రబాబు నాయుడు గారికి, సివిల్ ఏవియేషన్ మినిస్టర్ కింజారపు రామ్మోహన్ నాయుడు గారికి, అలాగే మనకి ఆయుష్ మినిస్టర్ ఆఫ్ స్టేట్ ఇండిపెండెంట్ చార్జ్ శ్రీ ప్రతాప్రావు జాదవ్ గారికి, అలాగే వేదిక పైన ఉన్న ప్రతి ఒక్కరికి, గౌరవ కేంద్ర మంత్రివర్యులకి, రాష్ట్ర మంత్రివర్యులకి, ప్రతి ఒక్కరికి పేరు పేరున ధన్యవాదాలు తెలియజేసుకుంటూ సెలవు తీసుకున్నాను. జయ ಭಾರತ್, ಜಯ ಹಿಂದ್. ದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಮಾತನಾಡ್ತಾ ಇದ್ರು, ಯೋಗದ ಮಹತ್ವವನ್ನು ಋಗ್ವೇದದಿಂದ ಹಿಡಿದು ಇಲ್ಲಿಯ ತನಕ ನಾವು ನೋಡ್ಕೊಂಡು ಬಂದಿದ್ದೀವಿ. ಯೋಗದಿಂದಲೇ ಆರೋಗ್ಯ ಅನ್ನೋದನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಅರ್ಥ ಮಾಡಿಕೊಂಡ್ರೆ ಈ ಅನಾರೋಗ್ಯ ಅಂತಕ್ಕಂಥದ್ದನ್ನು ದೂರ ಇಡಬಹುದು. ಹಾಗಾಗಿ ಆರಂಭದಲ್ಲಿ ಈ ಯೋಗ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ದೇಶದಲ್ಲಿ. ಪತಂಜಲಿ ಮಹರ್ಷಿಗಳು ಯೋಗಾಸನವನ್ನು ಪರಿಚಯಿಸಿದ್ರಲ್ಲ, ಅಲ್ಲಿಂದ ಇಲ್ಲಿಯ ತನಕ ಕಾರ್ಯಕ್ರಮ ಅಂದರೆ ಯೋಗಾಸನವನ್ನು ನಾವು ಬಳಸ್ತಾ ಬರ್ತಿದ್ದೀವಿ. ಓಕೆ, ವೇದಿಕೆಯ ಮೇಲೆ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರಧಾನಿ ಮೋದಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಯೋಗ ಪಟುಗಳು ಸಿದ್ಧರಾಗಿದ್ದಾರೆ. ಒಂದು ಅದ್ಭುತವಾದಂತಹ ನಟರಾಜನ ವಿಗ್ರಹವನ್ನು, ನರಸಿಂಹನ ವಿಗ್ರಹವನ್ನು ಆಂಧ್ರ ಪ್ರದೇಶ ಸರ್ಕಾರದ ವತಿಯಿಂದ ಪ್ರಧಾನಿ ಮೋದಿ ಅವರಿಗೆ ಕೊಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರು ಯೂಶುವಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿವಸ ಬೆಳಗ್ಗೆ ಹೊತ್ತು ಕಂಪ್ಲೀಟ್ ಇದಕ್ಕೋಸ್ಕರ ಮೀಸಲಿಡ್ತಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಬೇರೆ ಬೇರೆ ಪ್ರದೇಶಗಳನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಆ ದೇಶಗಳನ್ನು, ಆ ರಾಜ್ಯಗಳನ್ನು, ಆ ಪ್ರದೇಶಗಳನ್ನು ಹೆಚ್ಚೆಚ್ಚು ಪ್ರಚಾರಪಡಿಸುವಂತಹ ಉದ್ದೇಶದಿಂದ ಈ ರೀತಿ ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಸೂರ್ಯ ನಮಸ್ಕಾರದಿಂದ ಹಿಡಿದು, ಸೂರ್ಯ ನಮಸ್ಕಾರವನ್ನು ಆರಂಭದಲ್ಲಿ ಮಾಡಿಸ್ತಾರೆ. ಅದಕ್ಕೋಸ್ಕರ ಯೋಗ ಪಟುಗಳಿರ್ತಾರೆ, ಅವರ ಮಾರ್ಗದರ್ಶನದಲ್ಲಿ ಸೂರ್ಯ ನಮಸ್ಕಾರ ಆದ ನಂತರ ವಿವಿಧ ಆಸನಗಳನ್ನು ಕೂಡ ಹೇಳ್ಕೊಡ್ತಾರೆ. ಯಾವ ಯಾವ ಆಸನಗಳಿಂದ ನಮ್ಮ ದೇಹಕ್ಕೆ ಯಾವ ಯಾವ ರೀತಿಯ ಅನುಕೂಲಗಳಿದೆ, ಪಚನ ಕ್ರಿಯೆಗೆ ಯಾವ ಆಸನವನ್ನು ಮಾಡಬೇಕು, ಅಥವಾ ಈ ಸಂಧಿವಾತಕ್ಕೆ ಯಾವ ಆಸನಗಳನ್ನು ಮಾಡಬೇಕು, ಹೃದ್ರೋಗವನ್ನು ತಡೆಯೋದಕ್ಕೆ, ಹೃದ್ರೋಗಗಳ ನಿವಾರಣೆಗೆ ಯಾವ ಆಸನವನ್ನು ಮಾಡಬೇಕು, ಉಸಿರಾಟ ಸರಾಗವಾಗಿ ಆಗಬೇಕು ಅಂತಂದರೆ ಯಾವ ಆಸನವನ್ನು ಮಾಡಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ವಿವರಿಸ್ತಾರೆ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಆಂಧ್ರದ ಕಡಲ ನಗರಿ ವಿಶಾಖಪಟ್ಟಣಂನಲ್ಲಿ ಈ ಯೋಗ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಸಹಸ್ರಾರು ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ. 26 ಕಿಲೋಮೀಟರ್ ಕಾರಿಡಾರ್ ಮಾಡಿದ್ದಾರೆ. ಇದಕ್ಕೋಸ್ಕರ 5 ಲಕ್ಷಕ್ಕೂ ಅಧಿಕ ಜನ ಯೋಗವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋದಕ್ಕೆ ಇಂಡಿಯನ್ ನೇವಲ್ ಫೋರ್ಸ್ನಿಂದ ಒಂದು ಹಡಗು ಕೂಡ ಅಲ್ಲಿ ಬಂದು ಲಂಗರ್ ಹಾಕಿದೆ. ನಮ್ಮ ಭಾರತೀಯ ನೌಕಾದಳದ ಒಂದು ಬೃಹತ್ ಹಡಗು
ಅಲ್ಲಿ ಬಂದು ಲಂಗರ್ ಹಾಕಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. RK ಬೀಚ್ ಟು ಭೋಗಪುರಂ 26 ಕಿಲೋಮೀಟ್ರ್. ತಮಾಷೆ ಅಲ್ಲ, 26 ಕಿಲೋಮೀಟ್ರು ಅಂದರೆ ಇಲ್ಲಿಂದ ಹೆಚ್ಚು ಕಡಿಮೆ ನಮ್ಮ ಬೆಂಗಳೂರಿನಿಂದ ಬಿಡದಿಗೆ ಹೋದಂಗೆ ಆಗುತ್ತೆ. ಅಷ್ಟು ದೂರದವರೆಗೆ ಕಾರಿಡಾರ್ ಮಾಡಿದ್ದಾರೆ. 26 ಕಿಲೋಮೀಟ್ರ್ ಅಷ್ಟು ಬೃಹತ್ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮ ಆರಂಭ ಆಗುತ್ತೆ. 25,000 ವಿದ್ಯಾರ್ಥಿಗಳನ್ನ ಇದಕ್ಕೋಸ್ಕರ ಸಜ್ಜುಗೊಳಿಸಲಾಗಿದೆ. ಗಿನ್ನಿಸ್ ದಾಖಲೆ ಆಗಬೇಕು ಈ ಸರ್ತಿ ಅಂತಕ್ಕಂಥದ್ದು ಲೆಕ್ಕಾಚಾರ. ಇದು ಭಾರತೀಯ ನೌಕಾಸೇನೆಯ ಹಡಗೊಂದು ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ವಿಶಾಖಪಟ್ಟಣಂನಲ್ಲಿ ಬೃಹತ್ ಬಂದರಿದೆ. ಸೊ ಅಲ್ಲಿ ನೌಕಾ ಅಕಾಡೆಮಿ ಕೂಡ ಇದೆ. ಅಲ್ಲಿ ನಮ್ಮ ಭಾರತೀಯ ನೌಕಾದಳದ ಹಡಗುಗಳು ಯಾವಾಗಲೂ ಲಂಗರು ಹಾಕಿರ್ತವೆ. ಸೊ ಆ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಬಹಳ ಉತ್ಸುಕರಾಗಿ. ಇನ್ಫ್ಯಾಕ್ಟ್ ಈ ಇಂಟರ್ನ್ಯಾಷನಲ್ ಯೋಗ ಡೇ ಇದರ ಕಾರಣೀಕರ್ತರೇ ಮೋದಿಯವರು. ಶುರು ಮಾಡಿದ್ದೇ ಅವರು ಪ್ರಧಾನಿ ಆದಾಗ. ಈಗಂತೂ ಅದು ಜಗದ್ವಿಖ್ಯಾತವಾಗ್ಬಿಟ್ಟಿದೆ.